ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತಲ್ಲ ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? 7 ಗಂಟೆ ಆಗಿದೆ. ಈಗಾಗಲೇ ನೀವೆಲ್ಲ ಎದ್ದು ಪ್ರಾರ್ಥನೆ ಮಾಡಿಕೊಂಡಿರೋದಾದ್ರೆ ಬಹಳ ಚೆನ್ನಾಗಿರುತ್ತೆ. ಒಂದು ವೇಳೆ ನೀವು ತಡ ಮಾಡಿ ಮಲಗಿ ತಡ ಮಾಡಿ ಎದ್ದೇಳುವವರಾಗಿರಬಹುದೇನೋ. ಅದಕ್ಕೆ ಎಲ್ಲರಿಗೂ ಅನುಕೂಲ ಇರುವುದಕ್ಕಾಗಿ 7 ಗಂಟೆಗೆ ಅನುದಿನದ ಧ್ಯಾನ ಎಂಬ ಈ ಕಾರ್ಯಕ್ರಮ ಬಹಳ ದಿನಗಳಿಂದ ನಿಮ್ಮೆಲ್ಲರಿಗೋಸ್ಕರ ಪ್ರಸಾರ ಮಾಡ್ತಿದ್ದೇವೆ. ದಿನಾಲು ನಿಮ್ಮಲ್ಲಿ ಅನೇಕರು ಕೇಳ್ತಿದ್ದೀರಿ ಮತ್ತು ಆಧ್ಯಾತ್ಮಿಕ ಬಲ ಹೊಂದಿಕೊಳ್ತಿದ್ದೀರಿ ಎಂಬುದಾಗಿ ನೀವು ತಿಳಿಯಪಡಿಸುತ್ತಿರುವಂತಹ ವಾಟ್ಸಪ್ ಮೆಸೇಜಸ್ಗಳಿಗಾಗಿ ಕರ್ತನನ್ನು ಸ್ತುತಿಸುತ್ತಾ, ಇದು ದಿನಾಲು ಎಷ್ಟೋ ಪ್ರಯಾಸದಿಂದ ಕೂಡಿರುವ ಸೇವೆಯಾದಾಗಿಯೂ ಕರ್ತನು ಕೊಟ್ಟ ಸಂದೇಶಗಳನ್ನು ಹೀಗೆ ಶೂಟ್ ಮಾಡಿ ಎಡಿಟ್ ಮಾಡಿ ನಿಮ್ಮ ಮುಂದೆ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ತಲುಪಿಸಲು ನಾವು ಪ್ರಯತ್ನಿಸ್ತಿದ್ದೇವೆ. ನೀವು ಆಶೀರ್ವದಿಸಲ್ಪಟ್ಟು ಆಧ್ಯಾತ್ಮಿಕವಾಗಿ ಬಲಗೊಳ್ಳುವುದಾದರೆ ಅಷ್ಟು ಸಾಕು. ದಯವಿಟ್ಟು ಕ್ರಮ ತಪ್ಪದೆ ವೀಕ್ಷಿಸುವವರಾಗಿರಿ. ಅಷ್ಟು ಮಾತ್ರವಲ್ಲ, ಇತರರಿಗೂ ಶೇರ್ ಮಾಡಿರಿ. ನಿಮಗೊಂದು ವಿಷಯ ಗೊತ್ತಾ? ಈಗ ಅನುದಿನದ ಧ್ಯಾನ ಕನ್ನಡದಲ್ಲಿ ಮಾತ್ರವಲ್ಲದೆ ತಮಿಳಿನಲ್ಲಿ, ತೆಲುಗು ಭಾಷೆಯಲ್ಲಿಯೂ ಹಾಗೆಯೇ ಹಿಂದಿಯಲ್ಲಿಯೂ ಕೂಡ ಪ್ರತಿದಿನ ಅನುದಿನದ ಧ್ಯಾನ ಪ್ರಸಾರ ಮಾಡ್ತಿದ್ದೇವೆ. ಇದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಬೇಕಾದರೆ ನೋಡ್ರಿ. ಹಾಗೆ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಡಾಕ್ಟರ್ ಜಯಪಾಲ್ ಹಿಂದಿ, ಡಾಕ್ಟರ್ ಜಯಪಾಲ್ ತಮಿಳ್, ಡಾಕ್ಟರ್ ಜಯಪಾಲ್ ಮುಂದೆ ಆ ಲ್ಯಾಂಗ್ವೇಜ್ ನೀವು ಹಾಕೋದಾದ್ರೆ ಅದರ ಲಿಂಕ್ಸ್ಗಳನ್ನು ನೀವು ಇತರ ರಾಜ್ಯದಲ್ಲಿರೋದಾದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ಇತರ ದೇಶದಲ್ಲಿದ್ದರೂ ಕೂಡ ಆ ಭಾಷೆ ಮಾತಾಡುವವರಿದ್ರೆ ಅವರಿಗೂ ಕೂಡ ಈ ವಾಕ್ಯ ಸಂದೇಶ ಕೇಳುವ ಹಾಗೆ ಶೇರ್ ಮಾಡಿರಿ. ಈ ಕನ್ನಡ ಕಾರ್ಯಕ್ರಮ ಕೂಡ ಕನ್ನಡಿಗರಿಗೆಲ್ಲ ಶೇರ್ ಮಾಡಿರಿ. ಅವರು ಆಶೀರ್ವದಿಸಲ್ಪಡ್ತಾರೆ. ಇನ್ನು ಕೆಲವರು ಎಷ್ಟೋ ಅವಶ್ಯಕತೆಯಲ್ಲಿದ್ದಾರೆ ಅಂಥವರಿಗೆ ದೇವರ ವಾಕ್ಯ ಆಧರಿಸುತ್ತೆ ಅಲ್ಲವೇ? ಬನ್ನಿ ಚಿಕ್ಕ ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅನೇಕ ಸಾರಿ ನಾವು ತೆಗೆದುಕೊಳ್ಳುವ ದುಡುಕಿದ ನಿರ್ಣಯಗಳ ನಿಮಿತ್ತ, ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ಮಾಡುವ ಕೆಲಸಗಳ ನಿಮಿತ್ತ ನಷ್ಟ ಹೋಗ್ತಿದ್ದೇವೆ, ಕಷ್ಟಕ್ಕೊಳಗಾಗ್ತಿದ್ದೇವೆ, ಸಮಸ್ಯೆಗೆ ಸಿಕ್ಕಾಕೊಳ್ತಿದ್ದೇವೆ ಎಂದು ಗ್ರಹಿಸಿಕೊಳ್ತೇವೆ. ದೇವರೇ, ಪ್ರತಿದಿನ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಚಿತ್ತ ಅರಿತುಕೊಳ್ಳಲು, ನಿಮ್ಮ ಉದ್ದೇಶ ಅರಿತುಕೊಳ್ಳಲು, ನೀವು ಆಶಿಸಿದ ಸ್ಥಾನದಲ್ಲಿ ನಡೆಯುವುದಕ್ಕೂ ನಿಮ್ಮ ವಾಕ್ಯದ ಗದರಿಕೆಗಳನ್ನು, ಎಚ್ಚರಿಕೆಗಳನ್ನು, ಸಲಹೆಗಳನ್ನು ನಮಗೆ ಒದಗಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಕೇಳಿ ಪ್ರಿಯರೇ, ಬಹಳಷ್ಟು ಸಾರಿ ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಕೊಟ್ಟ ಪ್ರೇರೇಪಣೆಯ ಮೇರೆಗೆ ಬಹಳಷ್ಟು ಸಾರಿ ನಾವು ನಮ್ಮ ಸಮಸ್ಯೆಗಳನ್ನು ಹೇಗೆ ತೀರಿಸಿಕೊಳ್ತೇವೆ ಗೊತ್ತಾ? ದುಡುಕಿ ತೆಗೆದುಕೊಂಡ ನಿರ್ಣಯಗಳಿಂದ. ಏನೋ ಅರ್ಜೆಂಟ್ ಎಂಬುದಾಗಿ ಯಾರೋ ಒಬ್ಬರು ನಮ್ಮ ಮೇಲೆ ಒತ್ತಡ ಹೊರಿಸಿದ್ದಕ್ಕೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಲಾರದೆ, ಆಲೋಚಿಸಿಕೊಳ್ಳಲಾರದೆ, ಆತನ ಚಿತ್ತ ಅರಿಯಲಾರದೆ ಮುಂದಕ್ಕೆ ಸಾಗಿ ಅಲ್ಲಿ ನಾವು ಸ್ಟಕ್ ಆಗಿ ಬಿಡ್ತೇವೆ, ತೊಂದರೆಗೆ ಒಳಗಾಗ್ತೇವೆ. ನಾವು ಎಲ್ಲಿಗೆ ಹೋಗಬೇಕು, ಯಾವಾಗ ಹೋಗಬೇಕು, ಏನ್ ಮಾಡಬೇಕು, ಆಹಾ, ಇವೆಲ್ಲವನ್ನು ಸ್ಪಷ್ಟವಾಗಿ ಒಂದು ಚಿಕ್ಕ ಮಗುವಿಗೆ ತಂದೆ ತಾಯಿಗಳು ಕಲಿಸಿಕೊಟ್ಟಂತೆ ನಮ್ಮ ದೇವರು ಜೀವಿತ ಕಾಲವೆಲ್ಲ ನಮ್ಮ ಸಂಗಡ ಇದ್ದು ನಮಗೆ ಕಲಿಸಿಕೊಡುವುದಕ್ಕಾಗಿ ಆಶಿಸುವವರಾಗಿದ್ದಾರೆ. ಮುಪ್ಪಿನವರೆಗೂ ನಿಮ್ಮನ್ನು ಹೊತ್ತಿ ಸಾಗುವೆನು ಎಂದು ಹೇಳಿದಂತಹ ಕರ್ತನು, ತಾಯಿಯ ಮಡಿಲಲ್ಲಿ ಕೂತ ದಿನದಿಂದ ನಿಮ್ಮನ್ನು ಕಾಪಾಡುವಾತನು ನಾನೇ ಎಂದು ಹೇಳಿದ ಕರ್ತನು ನಮ್ಮ ಜೀವಿತಕ್ಕೋಸ್ಕರ ಒಂದು ದೊಡ್ಡ ಪ್ರಣಾಳಿಕೆಯುಳ್ಳವರಾಗಿದ್ದಾರೆ. ಈ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಮೊದಲನೇದಾಗಿ ನಮ್ಮ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿದ ನಂತರ ನಾವು ಮಾಡಬೇಕಾದ ಕೆಲಸ ಆತನ ಚಿತ್ತವನ್ನು ಅರಿತುಕೊಳ್ಳಬೇಕು. ಆತನು ತನ್ನ ಚಿತ್ತದಂತೆ ಒಂದೇ ಸಾರಿ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತಾರೆಂದು ಆತನು ತಿಳಿಸುವುದಿಲ್ಲ. ಹೇಳುವುದಾದರೆ ನಾವು ಅಬ್ಬೋ ಇದು ಆಗಲ್ಲ ಅನ್ನುತ್ತೇವೆ, ಇಲ್ಲವೇ ಇದು ಇಷ್ಟೇನಾ ಅನ್ನುತ್ತೇವೆ, ಇಲ್ಲವಾದರೆ ನಾನು ಬೇರೆ ಏನೋ ಅಂದ್ಕೊಂಡಿದ್ದೇವೆ ಅನ್ನುತ್ತೇವೆ. ದೇವರ ಬಳಿಯಲ್ಲಿ ಹಂತ ಹಂತವಾಗಿ ಹೆಚ್ಚಿಸುವ ಪದ್ಧತಿ ಇದೆಯೇ ಹೊರತು ಅಕಸ್ಮಾತ್ ಆಗಿ ಆಕಾಶ ಹತ್ತಿಸುವ ಪದ್ಧತಿ ಆತನಲ್ಲಿಲ್ಲ. ಸಣ್ಣ ಸಣ್ಣ ಸಂಗತಿಗಳಲ್ಲಿ ನೀವು ವಿಧೇಯರಾಗಿರುವುದಾದರೆ 2ನೇ ಸ್ಟೆಪ್ಪು, 3ನೇ ಸ್ಟೆಪ್ಪು, ಹೀಗೆ ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿದ್ದರೆ ದೇವರು ಹೆಚ್ಚಿನದನ್ನು ಕೊಡ್ತಾರೆ. ಒಂದೇ ಸಾರಿ ಅಕಸ್ಮಾತ್ ಆಗಿ ಏನೋ ಸಾಧಿಸಬೇಕೆಂದು, ಅಕಸ್ಮಾತ್ ಆಗಿ ನಮಗೆ ಸಿರಿ ಸಂಪತ್ತು ಬರಬೇಕೆಂದು, ಶಾರ್ಟ್ಕಟ್ಸ್ನಲ್ಲಿ ದಿವ್ಯದಾನ ಹೊಂದಿಕೊಳ್ಳಬೇಕೆಂದು ದೇವರ ಚಿತ್ತದಿಂದ ಆಚೆ ಹೋಗಿ ತೊಂದರೆಗೊಳಗಾದವರು ಬೈಬಲ್ನಲ್ಲಿ ಬಹಳಷ್ಟು ಜನ ಭಕ್ತರೆನಿಸಿಕೊಳ್ಳುವವರನ್ನು ಕೂಡ ನೋಡ್ತೇವೆ. ಹಾಗೆಯೇ ಈ ದಿನ
ಈ ಲೋಕದಲ್ಲಿ ಅನೇಕ ಜನ ವಿಶ್ವಾಸಿಗಳೆಂದು ಹೇಳಿಕೊಳ್ಳುವಂಥವರು ಕೂಡ ದೈವ ಚಿತ್ತವನ್ನು ತಿಳಿದುಕೊಳ್ಳಲಾರದೆ ಮಾಡಿಕೊಂಡಿರುವಂತಹ ವಿವಾಹದ ನಿಮಿತ್ತ, ಮಾಡಿರುವ ಪ್ರಯಾಣದ ನಿಮಿತ್ತ, ಪ್ರಾರಂಭಿಸಿರುವ ವ್ಯಾಪಾರದ ನಿಮಿತ್ತ ಎಂದಿಗೂ ತೀರಿ ಹೋಗಲಾರದ ನಷ್ಟದಲ್ಲಿ ಇರುವಂಥದ್ದನ್ನು ನಾವು ಕಾಣುತ್ತಾ ಇರ್ತೇವೆ. ದೇವರ ಚಿತ್ತ ಏನೆಂದು ಅರಿತುಕೊಳ್ಳುವುದನ್ನು ನಾವು ಕಲಿಯಬೇಕು. ನಾವು ಏನ್ ಮಾಡಬೇಕೆನ್ನುವುದನ್ನು ಕೂಡ ಆತನು ಹೇಳ್ತಾರೆ. ಅಷ್ಟಕ್ಕೂ ದಿನಾಲು ಬೆಳಗ್ಗೆ ಎದ್ದ ಕೂಡಲೇ ದೇವರೇ ನನಗೆ ಈ ದಿನ ಏನ್ ಮಾಡನ್ನುತ್ತೀರಿ, ಹೀಗೆ ಎಂದಾದ್ರೂ ಪ್ರಾರ್ಥನೆಯಲ್ಲಿ ನೀವು ಕೇಳ್ತೀರಾ ದೇವರಿಗೆ? ಇದನ್ನು ನಾನು ಅಂದ್ಕೊಂಡೆ ದೇವರೇ, ಅದನ್ನು ನಾನು ಅಂದ್ಕೊಂಡೆ, ಎಲ್ಲವನ್ನೂ ಮಾಡುವ ಹಾಗೆ ಸಹಾಯ ಮಾಡಿರಿ ಅನ್ನುತ್ತೀರಾ? ಹೋಗ್ಲಿ, ಇದನ್ನು ಅಂದ್ಕೊಂಡೆ, ಅದನ್ನು ಅಂದ್ಕೊಂಡೆ ದೇವರೇ, ಆದರೆ ನೀವೇನು ಹೇಳ್ತೀರಿ? ನನ್ನ ಫ್ರೆಂಡ್ಸ್ ಇದನ್ನು ಹೇಳಿದ್ದಾರೆ, ಮನೆಯವರು ಇದನ್ನು ಹೇಳಿದ್ದಾರೆ, ನನ್ನ ಮಮ್ಮಿ ಹೀಗೆ ಹೇಳಿದಾಳೆ, ಡ್ಯಾಡಿ ಹೀಗೆ ಹೇಳಿದ್ದಾರೆ, ನನ್ನ ಹೆಂಡತಿ ಹೀಗೆ ಹೇಳ್ತಿದ್ದಾಳೆ, ಗಂಡ ಹೀಗೆ ಹೇಳ್ತಿದ್ದಾನೆ, ನೀವೇನು ಹೇಳ್ತೀರಿ ಹೇಳಿ ದೇವ್ರೆ? ದೇವ್ರೆ ನೀವೇನು ಹೇಳ್ತೀರೋ ಹೇಳಿರಿ ಎಂದು ಹೇಳುವುದನ್ನು ಕಲೀರಿ. ನಿಮ್ಮ ಜೀವಿತದಲ್ಲಿ ದುಃಖವೇ ಇರೋದಿಲ್ಲ, ವಿಷಾದಕರವಾದ ವಿಷಯವೇ ಇರಲ್ಲ. ದೇವರ ಚಿತ್ತವೇ ನಮಗೆ ಉತ್ತಮ. ಆ ದಿನಮಾನಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳ ಮುಖಾಂತರ ಮಾತ್ರ ದೇವರು ಮಾತಾಡ್ತಾ ಇದ್ರು. ಆ ದೇವರ ಮಾತುಗಳನ್ನು ಕೇಳಬೇಕಾದರೆ ಪ್ರವಾದಿಗಳನ್ನು ಕರೆಸಿಕೊಂಡು ಅವರಿಂದ ಕೇಳಿ ತಿಳಿದುಕೊಳ್ತಾ ಇದ್ರು. ನೋಡಿಬೇಕಾದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ಹೇಳುತ್ತೆ. ಒಂದು ಸಾರಿ ನಾವು ತೆಗೆದು ಓದೋಣ ಬನ್ನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗಭಾಗವಾಗಿಯೂ ವಿಧವಿಧವಾಗಿಯೂ ಮಾತಾಡಿದ ದೇವರು. ಏನಂತೆ? ಪೂರ್ವಕಾಲದಲ್ಲಿ ಭಾಗಭಾಗವಾಗಿಯೂ ವಿಧವಿಧವಾಗಿಯೂ ಪ್ರವಾದಿಗಳ ಬಾಯಿಂದ ನಮ್ಮ ಪಿತೃಗಳ ಸಂಗಡ ಮಾತಾಡಿದ ದೇವರು. ಮಾತಾಡುವ ದೇವರಾಗಿದ್ದಾರೆ ನಮ್ಮ ದೇವರು. ದೇವರಿಗೆ ಬೇಡಿಕೊಳ್ಳುವುದಾದರೆ ಆತನ ಚಿತ್ತ ತಿಳಿದುಕೊಳ್ತೇವೆ. ಯೆರೆಮೀಯನ ಪುಸ್ತಕ 42ನೇ ಅಧ್ಯಾಯದಲ್ಲಿರುವಂತಹ ಆ ಒಂದು ಸಂದರ್ಭವನ್ನೆಲ್ಲ ಓದಿ ಗ್ರಹಿಸಿಕೊಳ್ಳಿರಿ. ಅದರಲ್ಲಿರುವ ಸಾರಾಂಶ ಮಾತ್ರ ಧ್ಯಾನದಲ್ಲಿದ್ದೇವಲ್ಲವೇ? ಸ್ವಲ್ಪ ಕಾಲವೇ ನಾವು ಧ್ಯಾನಿಸ್ತೇವಲ್ಲವೇ? ಅದರಲ್ಲಿ ಮುಖ್ಯ ವಿಷಯವನ್ನು ಹೇಳ್ತೇನೆ ಕೇಳಿ. ಪ್ರವಾದಿಯಾದ ಯೆರೆಮೀಯನ ಬಳಿಗೆ ಬಂದು, ಆ ಕಾಲದಲ್ಲಿರುವಂತಹ ಹಿರಿಯರೆಲ್ಲರೂ ಕೂಡಿ ಬಂದು ಯೆರೆಮೀಯನ ಬಳಿಗೆ ಬಂದು ಈ ರೀತಿ ಮನವಿ ಮಾಡಿಕೊಳ್ತಾರೆ. ಯೆರೆಮೀಯ 42ನೇ ಅಧ್ಯಾಯ 2ನೇ ವಚನ. ನಮ್ಮ ಬಿನ್ನಹವನ್ನು ಲಾಲಿಸು, ನಿನ್ನ ದೇವರಾದ ಯೆಹೋವನು ನಾವು ನಡೆಯಬೇಕಾದ ಮಾರ್ಗವನ್ನು ಮಾಡತಕ್ಕ ಕಾರ್ಯವನ್ನು ತೋರಿಸುವ ಹಾಗೆ ನಮಗಾಗಿ, ಅಂದರೆ ಉಳಿದಿರುವ ಈ ಜನರೆಲ್ಲರಿಗಾಗಿ ನಿನ್ನ ದೇವರಾದ ಯೆಹೋವನನ್ನು ಪ್ರಾರ್ಥಿಸು. ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡು. ಹೌದು ಪ್ರಿಯರೇ, ಒಬ್ಬ ಪ್ರವಾದಿ ಬರೀ ಪ್ರವಾದನೆ ಹೇಳುವುದೇ ದೊಡ್ಡ ಸೇವೆ ಅಂದುಕೊಳ್ತಾರೆ. ಆದರೆ ಪ್ರಜೆಗಳೆಲ್ಲರ ಅವಶ್ಯಕತೆಗಳನ್ನೆಲ್ಲ ದೇವರಿಗೆ ಹೇಳಿಕೊಳ್ಳಬೇಕು. ದೇವರು ಕೊಡುವ ಉತ್ತರವನ್ನು ಪ್ರಜೆಗಳಿಗೆ ತಿಳಿಯಪಡಿಸಬೇಕು. ಪ್ರಜೆಗಳ ಪರವಾಗಿ ದೇವರ ಸನ್ನಿಧಿಯಲ್ಲಿ ಮೊರೆ ಇಡಬೇಕು. ದೇವರು ಕೊಡುವ ಸಂದೇಶವನ್ನು, ಉತ್ತರವನ್ನು ಜನರ ಭಾಷೆಯಲ್ಲಿ ಅವರಿಗೆ ಅರ್ಥ ಆಗುವ ಹಾಗೆ ಸಾರಿ ಹೇಳುವಂತಹ ಹಾಗೂ ದೇವರಿಂದ ಉಪಯೋಗ ಆಗುವಂತಹ ಪಾತ್ರಗಳು ಮಾತ್ರ ಪ್ರವಾದಿಗಳಾಗಿದ್ದಾರೆ. ಇಸ್ರಾಯೇಲರು ಅರಣ್ಯ ಮಾರ್ಗದ ಪ್ರಯಾಣದಲ್ಲಿ ಮೋಶೆಗೆ ಕೇಳಿಕೊಂಡಾಗ ಆಗ ಮೋಶೆ ದೇವರಿಗೆ ಮೊರೆಯಿಟ್ಟನು ಎಂದು ಬೈಬಲ್ನಲ್ಲಿದೆ. ಹೌದು, ನಾವು ಹೆತ್ತಿರುವ ಮಕ್ಕಳನ್ನು ಗಮನಿಸಿ ನೋಡಿ. ಅವರು ಯಾವಾಗ ನೋಡಿದ್ರು ಅಮ್ಮ ನನಗಿದು ಬೇಕು, ಡ್ಯಾಡಿ ಅದು ಬೇಕು ಎಂದು ಹೀಗೆ ಮಮ್ಮಿ ಡ್ಯಾಡಿಗೆ ಕೇಳುತ್ತಾ ಇರ್ತಾರೆ. ಹಾಗೆಯೇ ನಾವು ಯಾರಿಗೆ ಕೇಳ್ತೇವೆ? ನಮ್ಮ ಡ್ಯಾಡಿಯಲ್ಲಿದ್ದಾರೆ ಕೊಡುವುದಕ್ಕಾಗಿ. ನಾವು ನಮ್ಮ ಪರಲೋಕದಲ್ಲಿರುವ ಡ್ಯಾಡಿಗೆ ಕೇಳ್ತೇವೆ. ಹೊಸದಾಗಿ ರಕ್ಷಿಸಲ್ಪಟ್ಟಿರುವವರು ದೇವರ ಚಿತ್ತವನ್ನು ತಮ್ಮಷ್ಟಕ್ಕೆ ತಾವು ಅವರು ತಿಳಿದುಕೊಳ್ಳಲಿಕ್ಕಾಗದೇ ಇರಬಹುದು. ವಾಕ್ಯ ಓದದೇ ಇರುವವರಿಗೆ, ವಾಕ್ಯ ಗೊತ್ತಿಲ್ಲದವರಿಗೆ, ದೇವರ ಚಿತ್ತ ಹೇಗೆ ತಿಳಿದುಕೊಳ್ಳಬೇಕೆಂದು ಗೊತ್ತಿಲ್ಲದವರಿಗೆ ದೇವರು ತನ್ನ ಪರಿಶುದ್ಧ ಸತ್ಯವೇದವನ್ನು, ದೇವರ ಸೇವಕರನ್ನು ಅವರಿಗೆ ಕೊಟ್ಟಿದ್ದಾರೆ. ನಮಗೋಸ್ಕರ ಪ್ರಾರ್ಥಿಸಿರಿ ಎಂದು ಕೇಳಲು ಯಾಕೆ ಪ್ರಿಯರೇ ಅಹಂಭಾವ ಅಡ್ಡ ಬರುತ್ತೆ? ಬೈ ದ ವೇ, ನಮಗೋಸ್ಕರ ಪ್ರಾರ್ಥಿಸಿರಿ, ನನಗೋಸ್ಕರ ಪ್ರಾರ್ಥಿಸಿರಿ. ಯಾರೇ ಪ್ರಾರ್ಥನೆ ಮಾಡಿರಿ ಅಂತ ಕೇಳಿಕೊಂಡಾಗ ಅದು ನನಗೋಸ್ಕರವೇ ಎಂದು ಭಾವಿಸುತ್ತೇನೆ. ದೇವರು ಕೊಟ್ಟಿರುವ ಈ ಕೆಲಸವೆಲ್ಲ ನಂಬಿಗಸ್ತನಾಗಿ ಮಾಡಿ ಮುಗಿಸುವುದಕ್ಕಾಗಿ ದೇವರ ಕೃಪೆಗೋಸ್ಕರ ನೀವೆಲ್ಲರೂ ನನಗೋಸ್ಕರ ದಯಮಾಡಿ ಪ್ರಾರ್ಥಿಸಬೇಕು. ನಿಮಗಾಗಿ ಪ್ರಾರ್ಥಿಸಲು ನಾನು ಯಾವತ್ತೂ ಸಿದ್ಧ ಎಂದು ಯಾವಾಗಲೂ ಹೇಳ್ತೇನಲ್ಲವೇ? ಯೆರೆಮೀಯನ ಬಳಿಗೆ ಬಂದು ಆ ಜನರು ಒಂದು ಮಾತು ಹೇಳ್ತಾರೆ. ನಾವು ನಡೆಯಬೇಕಾದ ಮಾರ್ಗವನ್ನು, ಮಾಡಬೇಕಾದ ಕೆಲಸವನ್ನು ನಿನ್ನ ದೇವರಾದ ಯೆಹೋವನು ನಮಗೆ ತಿಳಿಯಪಡಿಸಲಿ. ಅನೇಕರು ಎದಕ್ಕಾಗಿ ಪ್ರಾರ್ಥಿಸು ಅನ್ನುತ್ತಾರೆ? ನಮ್ಮ ರೋಗ ಹೋಗುವಂತೆ ಪ್ರಾರ್ಥಿಸಿರಿ, ಇದು ದೊರಕುವ ಹಾಗೆ ಪ್ರಾರ್ಥನೆ ಮಾಡಿರಿ, ಅದು ದೊರಕುವ ಹಾಗೆ ಪ್ರಾರ್ಥನೆ ಮಾಡ್ರಿ. ನಾವೇ ನಿರ್ಣಯಿಸಿಕೊಂಡು ಪ್ರಾರ್ಥನೆ ಮನವಿ ಕೋರಿಕೊಳ್ತಿದ್ದೇವೆ ನಾವು. ಆದರೆ ಆ ಕಾಲದಲ್ಲಿ ಅವರು ಏನೆಂದು ಕೋರಿಕೊಳ್ತಾರೆ? ನಾವು ನಡೆಯಬೇಕಾದ ಮಾರ್ಗವನ್ನು, ನಾವು ಮಾಡಬೇಕಾದ ಕಾರ್ಯಗಳ ಕುರಿತಾಗಿ
ನಮಗೆ ತಿಳಿಯಪಡಿಸುವ ಹಾಗೆ ದೇವರಿಗೆ ಪ್ರಾರ್ಥಿಸು ಅನ್ನುತ್ತಾರೆ. ಹೇಗೆ ನಿರ್ಣಯ ತೆಗೆದುಕೊಳ್ಳಬೇಕು ಎಂಬ ವಿಷಯದಲ್ಲಿ ಪ್ರಾರ್ಥನೆಯಲ್ಲಿಯೇ ತೀರ್ಮಾನಿಸಿಕೊಳ್ಳಬೇಕು. ನಮಗೋಸ್ಕರ ಪ್ರಾರ್ಥಿಸುವಂಥವರು ಬೇಕು, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿಕೊಳ್ಳಬೇಕು. ನಿಮ್ಮನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿರುವ ತಂದೆ ತಾಯಿಗಳ ಸಲಹೆಗಳು ನಿಮಗೆ ಅವಶ್ಯಕತೆ ಇಲ್ಲವೋ? ಕೇಳ್ತಿದ್ದೀರಾ? ನಿಮ್ಮ ವೃದ್ಧಾಪ್ಯದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ನಿರ್ಣಯಗಳು ನಿಮಗಿರುವ ಜ್ಞಾನಕ್ಕಿಂತಲೂ ಈ ಕಾಲದ ಯವನ ಮಕ್ಕಳು ಎಷ್ಟು ಲೇಟೆಸ್ಟ್ ವಿಷಯಗಳು ತಿಳಿದುಕೊಂಡಿದ್ದಾರೆಂದು ಗೊತ್ತಲ್ಲವೇ? ಯಾವ ಹಾಸ್ಪಿಟಲ್ಗೆ ಹೋಗಬೇಕು, ಯಾವ ಇನ್ಶೂರೆನ್ಸ್ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಯಾವ ಸರ್ಜರಿ ಎಲ್ಲಿ ಮಾಡಿಸಬೇಕು, ಇಂತಹ ವಿಷಯಗಳನ್ನೆಲ್ಲ ಈ ದಿನ ವೃದ್ಧರಿಗಿಂತಲೂ ಈ ಕಾಲದ ಯವನಸ್ಥರಿಗೆ ಬಹಳ ಚೆನ್ನಾಗಿ ಗೊತ್ತು. ಅನೇಕ ಆಪ್ಷನ್ಸ್ ಯಾವಾಗಲೂ ನಮ್ಮ ಮುಂದಿರ್ತವೆ. ಆದರೆ ದೇವರೇನು ಹೇಳ್ತಾರೆ? ಮಾತೆತ್ತಿದ್ರೆ ಹಾಸ್ಪಿಟಲ್ಗೆ ಹೋದ್ರೆ ಆಪರೇಷನ್ ಅಂತ ಹೇಳ್ತಾರೆ, ಸರ್ಜರಿ ಮಾಡಬೇಕು ಅನ್ನುತ್ತಾರೆ. ಒಂದು ಸರ್ಜರಿಗೋಸ್ಕರ ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾಗುತ್ತೆ. ಸರ್ಜರಿ ಮಾಡಾದ್ಮೇಲೆ ಕಡಿಮೆ ಆಗುತ್ತೆ ಪೂರ್ತಿಯಾಗಿ ಅಂದ್ಕೊಂಡ್ರೆ ತಿರುಗಿ ಹೆಚ್ಚಾದವರು, ಸರ್ಜರಿ ಆದರೂ ಕಡಿಮೆ ಆಗದವರು ಇದ್ದಾರೆ. ಸರ್ಜರಿ ಆದ್ಮೇಲೆ ಸಂಪೂರ್ಣವಾಗಿ ಸ್ವಸ್ಥರಾಗಿ ಆರೋಗ್ಯವಾಗಿರುವವರು ಇದ್ದಾರೆ. ಅವರವರ ಮೇಲೆ ಅವರವರ ವಿಷಯದಲ್ಲಿ ದೇವರ ಉದ್ದೇಶ ಅದಾಗಿರುತ್ತೆ. ನಿಮ್ಮ ನಂಬಿಕೆಯೇ ನಿಮ್ಮನ್ನು ಸ್ವಸ್ಥಪಡಿಸುತ್ತೆ. ಅದಕ್ಕೆ ಸರ್ಜರಿ ಆಗಬೇಕಾದ್ರೆ ಸರ್ಜರಿ ಆಗುತ್ತದೆ, ಇಲ್ಲವಾದರೆ ನಿಮ್ಮ ನಂಬಿಕೆಯೇ ನಿಮಗೆ ಸಾಕಾಗುತ್ತೆ. ಆದರೆ ಪ್ರತಿ ಸಾರಿ ನಾವು ಯಾರೋ ಹೇಳಿರುವ ಮಾತನ್ನು ತೆಗೆದುಕೊಂಡು ದುಡುಕಿದವರಾಗಿ ಸಾಲದ ಪಾಲಾಗುವವರಾಗಿರ್ತೇವೆ, ಶ್ರಮೆಯ ಪಾಲಾಗುತ್ತೇವೆ. ಆ ರಕ್ತ ಕುಸುಮರೋಗವುಳ್ಳ ಸ್ತ್ರೀ ತನ್ನ ಹಣವನ್ನೆಲ್ಲ ಖರ್ಚು ಮಾಡಿಕೊಳ್ಳಲು ಕಾರಣ ನಾನಾ ವಿಧವಾದ ವೈದ್ಯರ ಬಳಿಗೆ ಹೋಗಿದ್ದಳಂತೆ. ನಾನಾ ವಿಧವಾದ ವೈದ್ಯರನ್ನು ತೋರಿಸಿಕೊಂಡು ತೊಂದರೆಗೊಳಗಾದಳಂತೆ. ತನಗಿರುವುದನ್ನೆಲ್ಲ ಖರ್ಚು ಮಾಡಿಕೊಂಡಳಂತೆ. ಸ್ವಲ್ಪವೂ ಕೂಡ ಸಂತೋಷವಿಲ್ಲದೆ ಮತ್ತಷ್ಟು ಹೀನಳಾಗಿ ಇನ್ನೂ ಹೆಚ್ಚು ದುಸ್ಥಿತಿಗೆ ಒಳಗಾಗಿ ರೋಗ ಹೆಚ್ಚಾಯ್ತಂತೆ. ಬಹಳಷ್ಟು ಜನ ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳದೆ ಹಾಸ್ಪಿಟಲ್ಸ್ಗೆ ಹೋಗುತ್ತಾರೆ. ಬಹಳಷ್ಟು ಜನ ದೇವರ ಚಿತ್ತ ಅರಿತುಕೊಳ್ಳಲಾರದೆ ವ್ಯಾಪಾರಗಳನ್ನು ಪ್ರಾರಂಭ ಮಾಡ್ತಿದ್ದಾರೆ, ಇನ್ವೆಸ್ಟ್ ಮಾಡ್ತಿದ್ದೇವೆ ಎಂದು ಹೇಳ್ತಿದ್ದಾರೆ. ಹಾಗೆ ಬಹಳಷ್ಟು ಜನ ದುಡುಕಿದವರಾಗಿ ವಿವಾಹ ವಿಷಯದಲ್ಲಿ ದೇವರ ಚಿತ್ತ ಏನೆಂದು ಅರಿಯಲಾರದೆ ವಿವಾಹಗಳನ್ನು ಮಾಡಿಕೊಳ್ತಿದ್ದಾರೆ. ಬಹಳಷ್ಟು ಜನ ಇತರ ದೇಶಕ್ಕೆ ಹೋಗಿ ಏನೋ ಸಂಪಾದಿಸೋಣ ಅಂತ ಹೋಗಿ ಬಹಳ ತೊಂದರೆಗೆ ಒಳಗಾಗ್ತಿದ್ದಾರೆ, ದೇವರ ಚಿತ್ತ ಏನೆಂದು ತಿಳಿದುಕೊಳ್ಳಲಾರದೆ. ಒಬ್ಬರ ವಿಷಯದಲ್ಲಿ ಇತರ ದೇಶಕ್ಕೆ ಹೋಗಬೇಕೆನ್ನುವುದು ದೇವರ ಚಿತ್ತ ಇದ್ದಿರಬಹುದು, ಮತ್ತೊಬ್ಬರ ವಿಷಯದಲ್ಲಿ ಅದು ಇಲ್ಲದೇ ಇರಬಹುದು. ಎಂಥವರ ವಿಷಯದಲ್ಲಿ ಎಂತಹ ದೇವರ ಚಿತ್ತ ಇದೆ ಎಂದು ಕೇಳಿ ತಿಳಿದುಕೊಳ್ಳಬೇಕಾಗಿದೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ಪ್ರತ್ಯೇಕವಾಗಿ ಉಂಟು ಮಾಡಲ್ಪಟ್ಟಿದ್ದೇವೆ. ಪ್ರತ್ಯೇಕವಾದ ಪ್ರಣಾಳಿಕೆ ದೇವರು ನಮ್ಮ ಮೇಲೆ ಹಾಕಿಕೊಂಡಿದ್ದಾರೆ. ಅದಕ್ಕಾಗಿಯೇ ಈ ವಿಷಯದಲ್ಲಿ ನಾವು ಏನ್ ಮಾಡಬೇಕು, ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಸಭೆಯಲ್ಲಿ ಹೇಳಿಕೊಳ್ಳಿರಿ. ನಮ್ಮ ಚರ್ಚಿನಲ್ಲಿ ಯಾವುದೇ ನಿರ್ಣಯ ಮಾಡಬೇಕಾದರೂ, ಯಾವುದೇ ಮೀಟಿಂಗ್ಸ್ ಗೆಟ್ ಟುಗೆದರ್ಸ್ಗಳನ್ನು ಇಡಬೇಕಾದರೂ, ಎಂಥದೇ ಹೊಸ ಸೇವೆ ಪ್ರಾರಂಭಿಸಬೇಕಾದರೂ ಅದನ್ನು ಉಪವಾಸ ಪ್ರಾರ್ಥನೆಯಲ್ಲಿ ಇಡಲಾರದೆ, ಸಭೀಕರೆಲ್ಲರಿಗೆ ತಿಳಿಯಪಡಿಸಲಾರದೆ, ಪ್ರಾರ್ಥಿಸಲಾರದೆ ಒಂದು ಸೇವೆಯನ್ನು ಕೂಡ ಪ್ರಾರಂಭಿಸಲ್ಲ. ದೇವರ ಸನ್ನಿಧಿಯಲ್ಲಿ ವಿಶ್ವಾಸಿಗಳೆಲ್ಲ ಸೇರಿ ಪ್ರಾರ್ಥಿಸಿದಾಗ ಆ ವಿಷಯದಲ್ಲಿ ಒಂದು ವಿಶೇಷವಾದ ದೇವರ ನಡೆಸುವಿಕೆಯನ್ನು, ಕ್ಲಾರಿಟಿಯನ್ನು ದೇವರು ನಮಗೆ ಅನುಗ್ರಹಿಸ್ತಾರೆ. ಈ ದಿನಮಾನಗಳಲ್ಲಿ ಸಭೆಗೆ ಹೋಗೋದಂದ್ರೆ ಸುಮ್ಮನೆ ಹೋಗೋದು ಬರೋದು, ನಾವು ಪ್ರಾರ್ಥನೆ ಮಾಡಿಕೊಳ್ಳೋದು, ಬೇಕಾಗಿರುವುದು ದೇವರಿಗೆ ಬೇಡಿಕೊಳ್ಳೋಣ ಅಂದ್ಕೊಳ್ತೇವೆ. ಆದರೆ ನಮಗೆ ಹೀಗೆ ಹೇಳಿರಿ ಎಂದು ಕೇಳುವವರು ಎಷ್ಟು ಜನ ಇದ್ದಾರೆ? ಮುಂದಿನ ವಚನ ಕೂಡ ನೋಡಿ, 6ನೇ ವಚನ ಹೇಳುತ್ತೆ, ನಮಗೆ ಹಿತವಾಗುವ ಹಾಗೆ ನಾವು ನಮ್ಮ ದೇವರಾದ ಯೆಹೋವನ ಮಾತನ್ನು ಲಾಲಿಸಿ, ಅದು ನಮ್ಮ ಮೇಲಿಗಾಗಿರಲಿ ಅಥವಾ ಕೇಡಿಗಾಗಿರಲಿ, ನಾವು ಆತನ ಬಳಿಗೆ ನಿನ್ನನ್ನು ಕಳುಹಿಸುವ ವಿಷಯದಲ್ಲಿ ನಮ್ಮ ದೇವರಾದ ಯೆಹೋವನು ಹೇಳುವಂತಹ ಮಾತಿಗೆ ನಾವು ವಿಧೇಯರಾಗುವೆವು. ನೀನು ಹೇಳಯ್ಯ ದೇವರೇನು ಹೇಳಿದಾರೆಂದು, ಅದು ಮೇಲಾಗಿದ್ರೂ ಪರವಾಗಿಲ್ಲ, ಕೇಡಾಗಿದ್ರೂ ಪರವಾಗಿಲ್ಲ, ಸುಲಭವಾಗಿದ್ರೂ ಪರವಾಗಿಲ್ಲ, ಕಷ್ಟವಾಗಿದ್ರೂ ಪರವಾಗಿಲ್ಲ, ದೇವರು ಹೇಳಿರುವ ಮಾತಿಗೆ ನಾವು ವಿಧೇಯರಾಗುತ್ತೇವೆ. ಅಬ್ಬಾ, ಇದು ಪ್ರಿಯರೇ ಈ ದಿನದ ವಿಶ್ವಾಸಿಗಳಿಗೆ ಬೇಕಾದದ್ದು. ನಿಮ್ಮ ಚಿತ್ತ ಏನೆಂದು ಹೇಳ್ರಿ ದೇವರೇ, ಅದು ಏನಾಗಿದ್ರೂ ಸಹ ನಾನು ಮಾಡ್ತೇನೆ. ನಿಮ್ಮ ಚಿತ್ತವೇ ನನ್ನ ಬದುಕಿನಲ್ಲಿ ನೆರವೇರಲ್ಪಡಲಿ. ನಾನು ಏನೇನೋ ಅಂದ್ಕೊಂಡೆ, ಏನೇನೋ ಮಾಡ್ಬೇಕಂದ್ಕೊಂಡೆ, ನನಗೆ ಬೇರೆ ಏನೇನೋ ಆಸೆಗಳಿವೆ, ಆದರೆ ನೀವೇನು ಹೇಳ್ತೀರೋ ಅದನ್ನೇ ನಾನು ಮಾಡ್ತೇನೆ. ನನ್ನ ಜೀವಿತದಲ್ಲಿ ಅದನ್ನು ನಾನು ಕಲ್ತಿದ್ದೇನೆ. ಪಟ್ಟಣಗಳಲ್ಲಿ ಸೇವೆ ಮಾಡಬೇಕು, ಹಳ್ಳಿಗಳಲ್ಲಿ ಸೇವೆ ಮಾಡಬೇಕು ಎಂದು ಹೀಗೆ 10 ವರ್ಷ ಚೆನ್ನೈನಂತಹ ಪಟ್ಟಣದಲ್ಲಿ ಸೇವೆ ಮಾಡಿದ ನಂತರ ನೆಕ್ಸ್ಟ್ ಏನು ಎಂದು ಕೇಳಿದ್ರೆ, ಹಳ್ಳಿ ಊರುಗಳಿಗೆ ಹೋಗಂದಿದ್ದಾರೆ ದೇವರು. ನನಗೆ ಅರ್ಥವಾಗಲಿಲ್ಲ.
700 ಮನೆಗಳಿರುವ ಒಂದು ಚಿಕ್ಕ ಗ್ರಾಮದಲ್ಲಿ ಸೇವೆ ಪ್ರಾರಂಭಿಸಿದಾಗ ನನಗೇನೂ ಅರ್ಥ ಆಗಲಿಲ್ಲ. ಯಾವ ರೀತಿ ಇಲ್ಲಿಂದ ಸೇವೆ ಮಾಡಲಿಕ್ಕಾಗುತ್ತದೆ ಅಂದ್ಕೊಂಡೆ. ಆದರೆ ದೇವರ ಮಾತಿಗೆ ವಿಧೇಯನಾದಾಗ ಶ್ರಮೆಗಳ ಮಧ್ಯದಲ್ಲಿ ಎಂತಹ ಅದ್ಭುತವಾದ ಸೇವೆ ನಡೆದಿತ್ತು ಗೊತ್ತಾ? ಈ ದಿನಕ್ಕೂ ಕೂಡ ಆ ದಿನ ಆ ಸ್ಥಳದಲ್ಲಿ ಮಾಡಿರುವ ಸೇವೆಯ ಪ್ರತಿಫಲ ನಾವು ನೋಡುತ್ತಲೇ ಇದ್ದೇವೆ. ಅದು ಕೇಡಾಗಿ ಕಾಣಿಸಿಕೊಂಡ್ರೂ ಕೂಡ ಮೇಲುಕರವಾಗಿಯೇ ದೇವರು ಮಾರ್ಪಡಿಸ್ತಾರೆ. ಶಾರ್ಟ್ಕಟ್ ಆಗಿ ನಮಗೆ ಹತ್ತಿರದಲ್ಲಿ ಕಾಣಿಸಿಕೊಳ್ಳುವ ಸಂತೋಷಕ್ಕಿಂತಲೂ ದೂರದಲ್ಲಿ ಇರುವಂತಹ ಶಾಶ್ವತವಾದ ಸಂತೋಷವನ್ನು ದೇವರು ಕೊಡುವವರಾಗಿರುತ್ತಾರೆ. ಶ್ರಮೆಗಳು ಮುಂದೆ ಇವೆ, ಸಂತೋಷ ಹಿಂದೆ ಇದೆ. ಯಾವುದನ್ನು ಆರಿಸಿಕೊಳ್ತೀರಿ? ಸಂತೋಷ ಮುಂದೆ ಇದೆ, ಶ್ರಮೆಗಳು ಹಿಂದೆ ಇವೆ. ಯಾವುದನ್ನು ಆರಿಸಿಕೊಳ್ತೀರಿ? ತಾತ್ಕಾಲಿಕವಾದ ಸಂತೋಷ ಆರಿಸಿಕೊಂಡು ಶಾಶ್ವತವಾಗಿರುವ ಸಂತೋಷವನ್ನು, ಶಾಶ್ವತವಾದ ಆನಂದವನ್ನು ಕಳೆದುಕೊಳ್ಳುವಿರಾ? ದೇವರೇ, ನೀವು ಎಲ್ಲಿಗೆ ಹೋಗನ್ನುತ್ತೀರೋ ಅಲ್ಲಿಗೆ ಹೋಗ್ತೇನೆ, ನೀವೇನ್ ಮಾಡನ್ನುತ್ತೀರೋ ಅದನ್ನು ಮಾಡ್ತೇನೆ. ಅದು ಮೇಲಾಗಿರಲಿ ಕೇಡಾಗಿರಲಿ, ಕಷ್ಟವಾಗಲಿ ನಷ್ಟವಾಗಿರಲಿ, ಕರ್ತನ ಮಾತಿಗೆ ನಾವು ವಿಧೇಯರಾಗ್ತೇವೆ ಎಂಬ ಈ ಮಾತು ದೇವರಿಗೆ ಹೇಳ್ರಿ. ಈ ದಿನ ನೀವು ಪ್ರವಾದಿಗಳ ಬಳಿಗೆ ಹೋಗುವ ಅಗತ್ಯವಿಲ್ಲ. ಪರಿಶುದ್ಧ ಸತ್ಯವೇದ ತೆರೆದು ಓದಿದ್ರೆ ಸಾಕು. ದೇವರು ತನ್ನ ವಾಕ್ಯದಿಂದ ನಿಮ್ಮೊಂದಿಗೆ ಸ್ಪಷ್ಟವಾಗಿ ಮಾತಾಡ್ತಾರೆ. ಅದಕ್ಕೆ ಬೈಬಲನ್ನು ಓದಿರಿ, ನಂಬಿಕೆಯಿಂದ ಓದಿರಿ, ವಾಗ್ದಾನಗಳನ್ನೆಲ್ಲ ಹಿಡಿದುಕೊಳ್ಳ್ರಿ. ದೇವರ ನಡೆಸುವಿಕೆಯನ್ನು ನೀವು ಅರಿತುಕೊಳ್ತೀರಿ, ದೇವರ ಚಿತ್ತವನ್ನು ಗುರುತಿಸುತ್ತೀರಿ. ನಿಮಗೋಸ್ಕರ ಪ್ರಾರ್ಥಿಸಲು ನಾವು ಯಾವತ್ತೂ ಸಿದ್ಧರಾಗಿದ್ದೇವೆ. 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತೇವೆ. ದೇವರು ಬಯಲ್ಪಡಿಸಿದ್ದನ್ನು ನಿಮಗೂ ಕೂಡ, ಅಂದರೆ ದೇವರು ಮಾತಾಡಿರುವುದನ್ನು ನಿಮಗೆ ತಿಳಿಯಪಡಿಸಲು ಬಯಸ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ನಿಮ್ಮ ಪಾದ ಸನ್ನಿಧಿಗೆ ಬರ್ತೇವೆ. ಏನ್ ಮಾಡಬೇಕೆಂದು ಗೊತ್ತಿಲ್ಲದೆ, ಎಲ್ಲಿಗೆ ಹೋಗಬೇಕೆಂದು ಗೊತ್ತಿಲ್ಲದೆ, ಯಾವ ನಿರ್ಣಯ ತೆಗೆದುಕೊಳ್ಳಬೇಕೆಂದು ಗೊತ್ತಿಲ್ಲದೆ ಸಮಸ್ಯೆಗಳೊಳಗೆ ಸಿಕ್ಕಾಕೊಳ್ಳುತ್ತಿದ್ದೇವೆ. ತಪ್ಪು ದಾರಿ ಹಿಡಿದು ದಾರಿ ತೋಚದ ಸ್ಥಿತಿಯಲ್ಲಿ ಉಳಿದುಕೊಳ್ಳುತ್ತಿದ್ದೇವೆ. ತಪ್ಪು ತಿದ್ದುಕೊಳ್ಳಲಾರದಷ್ಟು ದೂರ ಹೋಗಿ ನಷ್ಟಕ್ಕೆ ಒಳಗಾಗ್ತಿದ್ದೇವೆ. ಪ್ರತಿ ಹೆಜ್ಜೆ ನಿಮ್ಮ ಚಿತ್ತದಂತೆ ಹಾಕಿ ನಿಮ್ಮ ವಾಕ್ಯವು ನಮ್ಮ ಪಾದಗಳಿಗೆ, ಅಂದರೆ ಹೆಜ್ಜೆಗಳನ್ನು ಸ್ಥಿರಪಡಿಸುತ್ತವೆ. ನಿಮ್ಮ ವಾಕ್ಯ ನಮ್ಮ ಪಾದಗಳಿಗೆ ದೀಪವಾಗಿದೆ ಎಂದು ಗುರುತಿಸಿ ನಿಮ್ಮ ವಾಕ್ಯದ ಬೆಳಕಲ್ಲಿ ನಡೆಯುವ ಹಾಗೆ, ನಿಮ್ಮ ಮನಸ್ಸಿನಲ್ಲಿರುವ ಕಾರ್ಯಗಳನ್ನು ನಾವು ಮಾಡುವ ಹಾಗೆ, ನಿಮ್ಮ ಆತ್ಮನ ಮುಖಾಂತರ ನಿಮ್ಮ ನಡೆಸುವಿಕೆ ಹೊಂದಿಕೊಳ್ಳುವ ಹಾಗೆ, ನಮ್ಮ ಬದುಕಿನ ಪ್ರತಿಯೊಂದು ಗಂಡಾಂತರದಲ್ಲಿ ಏನ್ ಮಾಡಬೇಕೆಂದು, ಎಲ್ಲಿಗೆ ಹೋಗಬೇಕು, ಎಂತಹ ನಿರ್ಣಯ ತೆಗೆದುಕೊಳ್ಳಬೇಕು ಎಂಬುದನ್ನು ಅನುಕ್ಷಣವು ನಿಮ್ಮ ಚಿತ್ತವನ್ನು ಅರಿಯುತ್ತಾ, ನಿಮ್ಮ ಮಾರ್ಗದಲ್ಲಿ ನಡೆಯುತ್ತಾ ನೀವು ಆಶಿಸಿದ ಸ್ಥಾನದಲ್ಲಿ ಬೆಳೆಯುವವರಾಗಿರುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. 8939731313 ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಹಾಗೂ ನಿಮ್ಮ ಪ್ರೈಸ್ ರಿಪೋರ್ಟ್ಸ್ಗಳನ್ನು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ನಿಮ್ಮ ಮನವಿ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಮತ್ತೆ ನಾಳೆ ಭೇಟಿಯಾಗೋಣ. ಈ ದಿನ ಬುಧವಾರವಲ್ಲವೋ, ಮಧ್ಯವಾರದ ಪ್ರಾರ್ಥನೆ ಕೂಟ ಇರುತ್ತೆ ನಿಮ್ಮ ಚರ್ಚ್ನಲ್ಲಿ. ನೀವು ಕೂಡ ನಿಮ್ಮ ಸಭೆಗಳಿಗೆ ಹೋಗಿ ದೇವ ಜನರೆಲ್ಲರೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.